ಅಣ್ಣ ಇವತ್ತು ಕಾಲೇಜ್ ಯೋಜನಾ ಇಲ್ಲ, ಯಾಕೆ? ಡೆಲ್ಲಿನಲ್ಲಿ ಮಿನಿಸ್ಟ್ರ್ ಒಬ್ಬರು ಸತ್ತೋಗಿದ್ದಾರೆ, ಅದಕ್ಕೆ. ಯಾವ ನ್ಯೂಸ್ ಪೇಪರಲ್ಲಿ ಬಂದಿದೆ? ಯಾವುದ್ರಲ್ಲೂ ಬಂದಿಲ್ವಲ್ಲ? ಇವನೇನಾ? ಮಿನಿಸ್ಟ್ರುಗಳು ನಮ್ಮ ಜನಗಳ ದುಡ್ಡು ತಿಂದು ಕಾಯಿಲೆ ಬರ್ಸ್ಕೊತಾರೆ, ಆಮೇಲೆ ಸತ್ತೋಗ್ತಾರೆ. ಏನು ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ದೇಶಕ್ಕೆ ರಜೆ ಕೊಟ್ಬಿಡ್ತಾರೆ. ಹೌದಣ್ಣ, ಈ ಜನಗಳ ದುಡ್ಡು ತಿಂದು ತಿಂದು ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಬಸವೇಶ್ವರ ನಗರದಲ್ಲಿ ಒಂದು ಹುಡುಗ ಪೇಪರ್ ಹಾಕುವಾಗ ಆಕ್ಷನ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ. ಹೌದಾ? 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 ಯಾವಾಗ? ಇವನ್ನೆಲ್ಲ ನೋಡಿದ್ದೀನಲ್ಲ. ಎಲ್ಲಿ? ಕಮಲಾನಗರ. ಪೇಪರ್ ಕೆಲಸ ಮುಗಿಸಿ ಕಾಲೇಜ್ಗೆ ಹೋಗ್ತಿದ್ದ. ಅಪ್ಪ ಬಡವರು ಅನ್ಸುತ್ತೆ. ಅಲ್ಲಿ ನೋಡ್ರಿ ಪಾಂಪ್ಲೆಂಟ್ ಬಂತು. ರಾಜಕಾರಣಿಗಳು ಸತ್ತರೆ ಪೇಪರ್ನಲ್ಲಿ ಟಿವಿನಲ್ಲಿ ದೊಡ್ಡ ನ್ಯೂಸ್ ಬರುತ್ತೆ. ಅವತ್ತಿನ ದಿನ ರಜಾ ಕೊಟ್ಬಿಡ್ತಾರೆ. ಅದೇ ನಮ್ಮಂಥ ಪೇಪರ್ ಹುಡುಗರು ಸತ್ತರೆ ಯಾರು ಏನು ಕೇರೆ ಮಾಡಲ್ಲ. ಎಷ್ಟಿದೆ? 500 ಇದೆ ಸರ್, ನಮ್ದು 1000 ಪೇಪರ್ ಇದೆ, ಇನ್ನೂ 500 ಕೊಡಿ. ಆಯ್ತು ತಗೋ. ಬೇಗ ಓನರ್ನ ಕರೆಯೋ. ಓನರ್ ಟೀ ಕೊಡ್ಸೋಕೆ ಹೇಳಲ್ಲ. ಡೆಕ್ಕನ್ 13. ಅಣ್ಣ, ಆಂಟಿ ಬಡ್ಕತಾರಣ್ಣ, 5:15 ಹಾಕ್ಬೇಕು, 6 ಗಂಟೆ ಆಗೋಯ್ತು, ಬೇಗ ಕೊಡೋಣ ನನಗೆ. ನನಗೆ ಟೈಮ್ ಆಯ್ತಿರೋ. ಇಂದು 3. ಏನು ದರಿದ್ರ ಪೇಪರ್ಗಳಪ್ಪ, ಬರೀ ಸಪ್ಲಿಮೆಂಟ್ ಇರ್ತವೆ. ಈ ಸಪ್ಲಿಮೆಂಟ್ರಿ ತುಂಬಾ ಅಡ್ವರ್ಟೈಸ್ಮೆಂಟೇ ಇರುತ್ತೆ ಯಾವಾಗ್ಲೂ. ದರಿದ್ರ ಇದರಿಂದಾನೇ ಪೇಪರ್ ತೂಕ ಜಾಸ್ತಿ ಆಗಿರೋದು. ಈ ತರ ಪೇಪರ್ ಪ್ರಿಂಟ್ ಮಾಡಕ್ಕೆ ಎಷ್ಟು ಮರ ಕಟ್ ಮಾಡ್ತಾರಲ್ವಾ? ಎಷ್ಟು ಪರಿಸರ ಹಾಳಾಗುತ್ತಲ್ವಾ? ಈ ಮರಗಳನ್ನ ಧಾರಾಳವಾಗಿ ಕಟ್ ಮಾಡಿ ಪೇಪರ್ಗಳನ್ನ ಜಾಸ್ತಿ ಪ್ರಿಂಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಆದ್ರೂ ಸ್ಟ್ರೈಕ್ ಮಾಡಲೇಬೇಕು. ಇದಕ್ಕೆ ಹೋರಾಟ ಮಾಡಬೇಕು. ಆಯ್ತು, ನೋಡೋಣ ಬಿಡ್ರ, ಈಗ ಎಣಿಸ್ಕೊಳ್ರ. ಹೂಕೊಂಡು ನಡಿ, ಈಗಲೇ ಹೋಗೋಣ. ಹೌದು ಕಣೋ, ಬಂದು ಹೋಗೋಣ, ಇವಾಗಲೇ ಹೋರಾಟ ಮಾಡಕ್ಕೆ. ದರ್ಶನ್, ಸುದೀಪ್, ಪುನೀತ್ ಬನ್ರಪ್ಪ ಇಲ್ಲಿ. ಬೆಳಗ್ಗೆ ಎದ್ದು ಮುಖ ತೊಳೆದ್ರಾ? ತೊಳ್ಕೊಂಬಂದಿದ್ದೀರಾ? 1-2 ಮುಗಿಸಿದ್ದೀರಾ? ಹೋರಾಟ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಬಂದ್ಬಿಡುತ್ತೆ. ಬಂದು ಫಸ್ಟ್ ಪೇಪರ್ ಎನ್ಸ್ಕೊಡ್ರಪ್ಪ. ಎಲ್ಲ ಸರಿಯಾಗಿ ಹಾಕಿದ್ದೀರಾ? ಎಷ್ಟಾಯ್ತು? 150. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಗೋಲ್ಲ ಸರ್, ಬೆಲೆಗಳು ಜಾಸ್ತಿ ಆಗಿದೆ, ನಿಮಗೆ ಗೊತ್ತಲ್ಲ ಸರ್. ಏನು ಸರ್ 120 ಕೊಟ್ಟಿದ್ದೀರಾ? ಇನ್ನೂ 30 ಕೊಡಿ. 150. ಮಂಜು, ಟೈಮ್ ಎಷ್ಟಾಯ್ತು ಅಂದ್ಕೊಂಡೆ? 6 ಗಂಟೆ ಆಯಿತು, ಇನ್ನೂ ಮಲ್ಕೊಂಡಿದ್ಯಾ? ಈ ಹುಡುಗರದೊಂದು ಕಾಟ ಅಪ್ಪ. ದಿನ ಫೋನ್ ಮಾಡಬೇಕು, ಇಲ್ಲ ಫೋನ್ ಮಾಡಿ ಎದುರಿಸ್ಬೇಕು, ಇಲ್ಲಾಂದ್ರೆ ಹೋಗಿ ಕರ್ಕೊಂಬರ್ಬೇಕು. ₹100 ಅಡ್ವಾನ್ಸ್ ಬೇಕಿತ್ತು. 3 ದಿನ ಹಿಂದೆ ಅಡ್ವಾನ್ಸ್ ತಗೊಂಡಲ್ಲ 100 ರೂಪಾಯಿ. ಮತ್ತೆ ಕೇಳ್ತೀಯಲ್ಲ, ಎಷ್ಟು ಸಲ ಕೊಡೋದು? ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು. ಅರ್ಜೆಂಟ್ ಇದೆ, ಪಬ್ಲಿಕ್ ಟಾಯ್ಲೆಟ್ಗೆ ಹೋಗು. ಮುಚ್ಕೊಂಡು ಪೇಪರ್ ಅನ್ಸ್ಕೋ. ನನ್ನ ವಿಷಯಕ್ಕೆ ಯಾಕೆ ಬಾಯ್ ಆಗ್ತೀಯಾ? ಅರ್ಜೆಂಟ್ ಬೇಕಾಗಿದೆ, ಕೊಡ್ರಿ. ನಾಳೆ ಕೊಡ್ತೀನಿ, ಹೋಗೋ. ಇವತ್ತು ತಂದಿಲ್ಲ, ನಾಳೆ ಕೊಡ್ತೀನಿ. ಎತ್ಕೋ ಹೋಗು. ನಾಳೆ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಹೋಗು. ಇಲ್ಲ, ನಾಳೆ ಕೊಡ್ತೀನಿ, ಇವತ್ತು ಎತ್ಕೋ ಹೋಗು ಬೇಗ. ಗೊತ್ತಲ್ಲ ಅಷ್ಟಲ್ಲ. ಬೀಟ್ ಮುಗಿಸ್ಕೊಂಡು ಟೀ ಅಂಗಡಿ ಹತ್ರ ಬಾರೋ ಬೇಗ. ಸ್ವಲ್ಪ ಲೇಟ್ ಆಗುತ್ತೆ ಕಣೋ, ಟೀ ಅಂಗಡಿ 5 ನಿಮಿಷ ಬರ್ತೀನಿ. ಸಾಕೋ, ತಲೆ ಬಾಚ್ಕೊಂಡಿದ್ದು. ಅಲ್ಲಿ ಯಾರು ಹುಡುಗಿ ನೋಡಲ್ಲ, ಹೋಗೋ, ಬೀಟ್ ಹಾಕಿ ಹೋಗೋ.
ಸೆಂಚುರಿ ಹೊಡ್ಬಿಟ್ಟಿದೆಯಲ್ಲ ಗುರು, ಸೂಪರ್. ಅಯ್ಯ ಏನ್ ಮಾಡೋಣ, ಕರೆಂಟ್ ಹೊಂಟೋಯ್ತು. ಹಲೋ ಹಲೋ ಅಂಕಲ್, ಏನೋ ಏರ್ಟೆಲ್ ಅಪಾರ್ಟ್ಮೆಂಟಲ್ಲಿ ಲಿಫ್ಟಲ್ಲಿ ಸಿಕ್ಕಾಕ್ಬಿಟ್ಟಿದ್ದೀನಿ, ಕರೆಂಟ್ ಹೋಗ್ಬಿಟ್ಟಿದೆ, ಬೇಗ ಬನ್ನಿ. ಲಿಫ್ಟಲ್ಲಿ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಓ ಇದೇನಪ್ಪ ನೀರಲ್ಲಿ ಹಾಕ್ಬಿಟ್ಟವನೇ. ಆದರೆ ಏನು ಪೇಪರ್ ಓದೋದು ನಾವು. ಛೇ 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 ಎಂಥ ಕೆಲಸ ಮಾಡಿಬಿಟ್ಟ. ಹಲೋ ಹಲೋ ಸರ್, ಹೇಳಿ ಸರ್. ಏನ್ರಿ ನಿಮ್ಮ ಹುಡುಗ ಪೇಪರ್ನ ನೀರಲ್ಲಿ ಹಾಕ್ಬಿಟ್ಟಿದ್ದಾನೆ. ಪೇಪರ್ ನೀರಲ್ಲಿ ಬಿದ್ದುಬಿಟ್ಟು ಒದ್ದೆ ಆಗೈತೆ. ನೋಡಿದ್ದು ಹೆಂಗಾಗೈತೆ? ಅದೇನು ಓದಕ್ಕಾಗತ್ತಾ? ಏನಿಲ್ಲಪ್ಪ, ಇವತ್ತಿನ ಪೇಪರ್ ವೇಸ್ಟ್ ಆಯ್ತಲ್ಲ. ಸ್ವಲ್ಪ ಸರಿಯಾಗಿ ಹೇಳ್ಬೇಕಪ್ಪ, ಸರಿಯಾಗಿ ನಿಮ್ಮ ಹುಡುಗರಿಗೆ. ಹೇಳ್ತೀನಿ ಸರ್. ಹಲೋ ಹಲೋ, ಇವತ್ತು ಬೆಳಿಗ್ಗೆ ನಿಮ್ಮ ಹುಡುಗ ಪೇಪರ್ ಹಾಕುವಾಗ ಪೇಪರ್ ಎಸ್ಬಿಟ್ಟು ನಮ್ಮ ಮನೆ ಮೇಲೆ ಬಾಗಿಲ ಮೇಲೆ ಇರೋ ಬಲ್ಬ್ ಹೊಡೆದಾಕ್ಬಿಟ್ಟ. ಹೌದಾ ಸರ್? ಏನೋ ಸೌಂಡ್ ಬಂತು ಅಂತ ಹೊರಗಡೆ ಬಂದು ನೋಡಿದ್ರೆ ಗಾಬರಿ ಆಗೋಯ್ತು. ಖಂಡಿತ ಬಂದ ತಕ್ಷಣ ಕೇಳ್ತೀನಿ ಇರಿ ಸರ್. ಓಕೆ ಸರ್. ಏನೋ ಪೇಪರ್ ಎಷ್ಟು ಲೈಟ್ ಹೊಡೆದಾಕಿದೆಯಂತೆ? ಇಲ್ಲ ಅಂಕಲ್, ಡೈಲಿ ಆಗ್ತಿದ್ದಂಗೆ ಆಗ್ತಿದೆ. ಇಲ್ಲ ಮಿಸ್ ಆಗಿ ಕೆಳಗಡೆ ಬಿದ್ದೋಯ್ತು. ಸೆಕೆಂಡ್ ಟೈಮ್ ಹಾಕುವಾಗ ಸ್ವಲ್ಪ ಫೋರ್ಸ್ ಆಗಿ ಎಸ್ತೆ, ಬಲ್ಬ್ ಹೊಡೆದೋಯ್ತು. ಸಾರಿ. ಹಾಂ ಸರಿ ಸರಿ, ಹಾಗೆ ಆಗಲಿ. ತಿರ್ಗಾ ಇನ್ನೊಂದ್ಸಲ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿರಿ. ಓಕೆ. ಗುಡ್ ಮಾರ್ನಿಂಗ್ ಸರ್. ಬರ ಗುಡ್ ಮಾರ್ನಿಂಗ್. ಏನಪ್ಪ ಸಮಾಚಾರ? ಹೇಳ್ಬೇಕು ಸರ್. ಏನಾಯ್ತಪ್ಪ ನಿಮ್ಮ PUC ರಿಸಲ್ಟು? ಬಂದ್ ಸರ್ ನೆನ್ನೆ. ಓ 93% ಸರ್. ಓ ವೆರಿ ಗುಡ್ ಕಣಯ್ಯ. ಥ್ಯಾಂಕ್ ಯು ಸರ್.
ಏನಾಯ್ತು? ಅಯ್ಯೋ ಹಲೋ ಅಂಕಲ್, ಎಲ್ಲಿದ್ದೀರಾ? ಕಾರ್ ಟಿಕೆಟ್ ಬಿದ್ದಿದೆ ಅಂಕಲ್. ಕುಮಾರ್ ಫಸ್ಟ್ ಕ್ಲಾಸಲ್ಲಿ ಬಿದ್ದಿದ್ದಾನೆ, ತಲೆಗೆ ಬಿದ್ದಿದೆ ಅಂಕಲ್. ಬೇಗ ಬನ್ನಿ, ಬ್ಲಡ್ ಬರ್ತಾ ಇದೆ. ಈಗ ಬರ್ತೀನಿ, ಅಲ್ಲೇ ಇರೋ. ಆಕ್ಸಿಡೆಂಟಾ? ಎಲ್ಲಿ? ಯಾವಾಗ? ಕಾಲಚಕ್ರವು ತನ್ನ ಗರ್ಭದೊಳಗೆ ಈ ಅಮಾಯಕನನ್ನು ಸೇರಿಸಿಕೊಂಡಿತು. ಆ ಪುಟ್ಟ ಪೋರನ ಸಾವಿರಾರು ಆಸೆಗಳು, ಎತ್ತವರ ಆಕ್ರಂದನ ಯಾರಿಗೂ ಕೇಳದಾಯಿತು. ಸ್ನೇಹಿತರೆ, ಚಳಿ ಮಳೆ ಗಾಳಿ ಎನ್ನದೆ ನಿಮ್ಮ ಮನೆ ಬಾಗಿಲಿಗೆ ಸುದ್ದಿಗಳನ್ನು ಹೊತ್ತು ತರುವ ನಮ್ಮ ಗೋಳನ್ನು ಕೇಳುವವರು ಯಾರು? ರಾಜಕಾರಣಿಗಳು ಸತ್ತರೆ ಪೇಪರ್ನಲ್ಲಿ ಟಿವಿನಲ್ಲಿ ದೊಡ್ಡ ನ್ಯೂಸ್ ಬರುತ್ತೆ. ಅವತ್ತಿನ ದಿನ ರಜಾ ಕೊಟ್ಬಿಡ್ತಾರೆ. ಅದೇ ನಮ್ಮಂತ ಪೇಪರ್ ಹುಡುಗರು ಸತ್ತರೆ ಯಾರು ಏನು ಕೇರೆ ಮಾಡಲ್ಲ.